ಗುರುಭ್ಯೋ ನಮಃ. ಗುರವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಕ್ಯಾಶ್ ಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ತಾವೆಲ್ಲರೂ ಕೂಡ ಮಾಸ ಭವಿಷ್ಯ ಕಾರ್ಯಕ್ರಮವನ್ನು ನೋಡಿದ್ದೀರಿ, ಒಳ್ಳೆ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ನಿಮ್ಮ ಪ್ರೋತ್ಸಾಹಕ್ಕೆ ನಾನು ಆಭಾರಿಯಾಗಿದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ಸೆಪ್ಟೆಂಬರ್ ತಿಂಗಳಿನಲ್ಲಿ 12 ರಾಶಿಗಳಿಗೆ ಗ್ರಹ ಸ್ಥಿತಿಗಳ ಬದಲಾವಣೆಯಿಂದಾಗಿ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. ಪ್ರಥಮವಾಗಿ ಗ್ರಹ ಸ್ಥಿತಿಗಳನ್ನು ನೋಡುವುದಾದರೆ 4ನೇ ತಾರೀಕು ಸಿಂಹ ರಾಶಿಗೆ ಬುಧನ ಪ್ರವೇಶವಾಗುವಂಥದ್ದು, ಅದೇ ರೀತಿಯಾಗಿ 16ನೇ ತಾರೀಕು ಕನ್ಯಾ ರಾಶಿಗೆ ರವಿಯ ಪ್ರವೇಶವಾಗುವಂಥದ್ದು, 18ನೇ ತಾರೀಕು ತುಲಾ ರಾಶಿಗೆ ಶುಕ್ರನ ಪ್ರವೇಶವಾಗುವಂಥದ್ದು, ಅದೇ ರೀತಿಯಾಗಿ 23ನೇ ತಾರೀಕು ಕನ್ಯಾ ರಾಶಿಗೆ ಬುಧನ ಪ್ರವೇಶವಾಗುವಂಥದ್ದು. ಅದೇ ರೀತಿಯಾಗಿ 7ನೇ ತಾರೀಕು ಸೆಪ್ಟೆಂಬರ್ ಗಣೇಶ ಚತುರ್ಥಿ ಇರುವಂಥದ್ದು. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಮಗೆಲ್ಲರಿಗೂ ಕೂಡ ಗೌರಿ ಗಣೇಶರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಸದಾಕಾಲ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಜನ್ಮರಾಶಿಯಲ್ಲಿರ್ತಕ್ಕಂಥ ಕೇತುವಿನಿಂದಾಗಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕೂಡ ಆಗುವಂಥ ಸಾಧ್ಯತೆಗಳಿರುತ್ತೆ. ಅದೇ ರೀತಿಯಾಗಿ ಮಾಡುವಂತಹ ಕೆಲಸ ಕಾರ್ಯದಲ್ಲಿರಬಹುದು, ಉದ್ಯೋಗದಲ್ಲಿರಬಹುದು, ಅಥವಾ ಒಂದು ಯೋಜನೆಯನ್ನು ನೀವು ಯಾವ ರೀತಿ ಹಾಕೊಂಡಿರ್ತೀರಿ ಆ ಒಂದು ಕೆಲಸದಲ್ಲಿ ಮುಂದುವರಿಯಲಿಕ್ಕೆ ಸಣ್ಣ ಪುಟ್ಟ ವಿಘ್ನಗಳು ಅಥವಾ ವಿರೋಧಗಳು ಅಥವಾ ಅನ್ಕಂಫರ್ಟೇಬಲ್ ಫೀಲ್ ಅಂತ ಹೇಳ್ತೇವಲ್ಲ, ಆ ರೀತಿ ಆಗುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿ ಕಂಡು ಬರುತ್ತೆ. ಅದೇ ರೀತಿ ಜನ್ಮ ರಾಶಿಯಲ್ಲಿ ನೀಚಸ್ಥನಾಗಿರ್ತಕ್ಕಂಥ ಶುಕ್ರನಿಂದಾಗಿ ಹಣಕ್ಕೆ ಸಂಬಂಧಪಟ್ಟಿರತಕ್ಕಂತಹ ವಿಷಯದಲ್ಲಿ ಮೋಸಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಅದೇ ರೀತಿಯಾಗಿ ಕೆಲಸ ಕಾರ್ಯದಲ್ಲಿ ಲಾಭಾಂಶಗಳು ಬರುವ ಹಂತದಲ್ಲಿರುವಾಗ ಕೈತಪ್ಪು ಹೋಗುವಂತ ಸಾಧ್ಯತೆಗಳು ಕೂಡ ಇರುವಂತ ಒಂದು ಲಕ್ಷಣಗಳು ಕಂಡು ಬರ್ತಾ ಇದೆ. ಇನ್ನು ದ್ವಿತೀಯ ಸ್ಥಾನಕ್ಕೆ ಜನ್ಮ ರಾಶಿಯಲ್ಲಿರ್ತಕ್ಕಂತಹ ಶುಕ್ರನು ದ್ವಿತೀಯ ಸ್ಥಾನಕ್ಕೆ ಬರುವಾಗ ದುಡ್ಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ ಸೇವಿಂಗ್ಸ್ ಅಂತ ಏನು ಹೇಳ್ತೀವಿ, ಆ ವಿಷಯದಲ್ಲಿ ಸ್ವಲ್ಪ ಪಾಸಿಟಿವ್ ಆದಂತಹ ಲಕ್ಷಣಗಳು ಕೂಡ ಕಂಡು ಬರುವಂತಹ ಸಾಧ್ಯತೆಗಳಿರುತ್ತೆ. ಕುಟುಂಬದಲ್ಲಿಯೂ ಕೂಡ ದಾಂಪತ್ಯ ಜೀವನ ನಡೆಸುವಂತದ್ದು, ಕುಟುಂಬದಲ್ಲಿ ವಿಶೇಷವಾಗಿ ಹೊಸ ಹೊಸ ಕಾರ್ಯಗಳನ್ನ, ಕೆಲಸಗಳನ್ನ, ಸೌಲಭ್ಯಗಳನ್ನ ಮಾಡಿಕೊಳ್ಳುವಂತಹ ಯೋಗಗಳು ಕೂಡ ಈ ಸಂದರ್ಭದಲ್ಲಿ ಇರುತ್ತೆ. ವಿಶೇಷವಾಗಿ ಮಾತಿನ ಕೌಶಲ್ಯ ವೃದ್ಧಿ ಆಗುವಂತಹ ಯೋಗಗಳು ಕೂಡ ಈ ಸಂದರ್ಭದಲ್ಲಿರುತ್ತೆ. ಅದೇ ರೀತಿ ದುಡ್ಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲೂ ಕೂಡ ಒಳ್ಳೆ ರೀತಿಯಾದಂತಹ ಫಲವನ್ನು ಈ ಸಂದರ್ಭದಲ್ಲಿ ಕಾಣಬಹುದು. ಅದೇ ರೀತಿಯಾಗಿ 6ನೇ ಸ್ಥಾನದಲ್ಲಿರ್ತಕ್ಕಂಥ ಶನಿಯಿಂದಾಗಿ ದುಡ್ಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ, ಅಂದ್ರೆ ಸಾಲ ವ್ಯವಹಾರಕ್ಕೆ ಸಂಬಂಧಪಟ್ಟು ಫೈನಾನ್ಸ್ ವಿಷಯಕ್ಕೆ, ಆರೋಗ್ಯದ ವಿಷಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುವಂತ ಸಾಧ್ಯತೆಗಳಿರುತ್ತೆ. ಫೈನಾನ್ಸು ಅದೇ ರೀತಿಯಾಗಿ ಸಾಲದ ವಿಷಯದಲ್ಲಿ ಕೊಟ್ಟಂತಹ ಮಾತಿಗಿರಬಹುದು, ಅಥವಾ ಯಾರಿಗೆ ಏನು ಕಮಿಟ್ಮೆಂಟ್ ಮಾಡಿರ್ತೀರಿ, ಇವತ್ತು ಕೊಡ್ತೇವೆ ಅಂತಲೋ ನಾಳೆ ಮಾಡ್ತೇವೆ ಅಂತಲೋ ಏನೋ ಒಂದು ಮುಂದುವರಿಸ್ಕೊಂಡಿರ್ತೀರಲ್ವಾ ವಿಷಯಗಳನ್ನ, ಅಥವಾ ವ್ಯವಹಾರಗಳನ್ನು ನಡೆಸ್ತಾ ಇರ್ತೀರಲ್ವಾ, ಆ ವಿಷಯದಲ್ಲಿ ನೀವು ಅಂದ್ಕೊಂಡ ರೀತಿಯಲ್ಲಿ ಮುಂದುವರಿಲಿಕ್ಕೆ ಆಗ್ತಾ ಇರೋದಿಲ್ಲ. ವಿರೋಧಗಳು ಬರುವಂತ ಸಾಧ್ಯತೆಗಳಿರುತ್ತೆ. ಎಷ್ಟೋ ವರ್ಷದ ಸಂಬಂಧಗಳು ದೂರವಾಗುವಂತ ಸಾಧ್ಯತೆಗಳಿರುತ್ತೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ನಲ್ಲಿಯೂ ಕೂಡ ದ್ವಂದ್ವಗಳಾಗುವಂತ ಸಾಧ್ಯತೆಗಳಿರುತ್ತೆ. ಅಭಿಪ್ರಾಯ ಭೇದಗಳು ಬರುವಂತ ಸಾಧ್ಯತೆಗಳಿರುತ್ತೆ. ಅನಾವಶ್ಯಕವಾಗಿ ಕೆಲವಷ್ಟು ಅಪವಾದಗಳು ಕೂಡ ಬರುವಂತ ಸಾಧ್ಯತೆಗಳಿರುತ್ತೆ. ಸ್ತ್ರೀ ಸಂಬಂಧವಾಗಿ ಅಂದ್ರೆ ಹೆಣ್ಣಿನ ಒಂದು ವಿಷಯದಲ್ಲಿ ಮಾತನಾಡುವಂತದ್ದಿರಬಹುದು, ಕೃತಿಗೆ ಸಂಬಂಧಪಟ್ಟಿರಬಹುದು, ಅಥವಾ ನೀವು ಏನೂ ಮಾಡ್ದೇನೆ ಕೆಲವಷ್ಟು ಅಪವಾದಗಳು ಕೂಡ ಬರುವಂತ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದಿರಿ. ಅದೇ ರೀತಿ 7ನೇ ಸ್ಥಾನದಲ್ಲಿರ್ತಕ್ಕಂಥ ರಾಹುವಿನಿಂದಾಗಿ ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ವಾದ ವಿವಾದಗಳು, ಕಲಹಗಳು ಕೂಡ ಬರುವಂತ ಸಾಧ್ಯತೆಗಳಿರುತ್ತೆ. ಅದನ್ನ ಸರಿಯಾದಂತಹ ದಿಶೆಯಲ್ಲಿ ಯೋಚನೆಯನ್ನ ಮಾಡಿಕೊಂಡು, ದೇವರು ಕೊಟ್ಟಿರ್ತಕ್ಕಂತಹ ಬುದ್ಧಿಯನ್ನು ಉಪಯೋಗಿಸಿಕೊಂಡು, ಕೋಪಕ್ಕೆ ನಿಮ್ಮ ಬುದ್ಧಿಯನ್ನು ಕೊಡದೇನೆ ಮುಂದುವರೆದ್ರೆ ಒಳ್ಳೆ ರೀತಿಯಾದಂತಹ ಫಲವನ್ನು ಈ ಸಂದರ್ಭದಲ್ಲಿ ಕಾಣಬಹುದು. ಇನ್ನು ಅಷ್ಟಮದಲ್ಲಿರ್ತಕ್ಕಂತಹ ಅಷ್ಟಮಾಧಿಪತಿ ಆದಂತಹ ಕುಜನು 10ನೇ ಸ್ಥಾನದಲ್ಲಿರುವಂತದ್ದು. ಇನ್ನು ವಿವಾಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ ಪ್ರಯತ್ನ ಮಾಡ್ತಾ ಇರುವವರಿಗೆ ಒಳ್ಳೆ ರೀತಿಯಾದಂತಹ ಫಲಗಳು ಈ ಸಂದರ್ಭದಲ್ಲಿ ಇದೆ ಅಂತ ಹೇಳುವಂಥದ್ದು ಕಂಡು ಬರುತ್ತೆ. ಸಂತಾನಕ್ಕೆ ಅಪೇಕ್ಷೆ ಇರುವವರು ಅಥವಾ ಸಂತಾನದ ದೋಷಗಳೇನಾದರೂ ಇದ್ದು ಪರಿಹಾರಗಳನ್ನು ಮಾಡಿಕೊಂಡು ಅಥವಾ ಇತ್ಯಾದಿಗಳನ್ನ ಔಷಧಿ ಉಪಚಾರಗಳನ್ನು ಮಾಡ್ಕೊಂಡು ಮುಂದುವರಿತಾ ಇರುವವರಿಗೆ ಶುಭ ಸಮಾಚಾರಗಳು ಪಾಸಿಟಿವ್ ಆಗಿ ನಿಮಗೆ ಬರುವಂತಹ ಎಲ್ಲ ಯೋಗಗಳು ಕೂಡ ಈ ಸಂದರ್ಭದಲ್ಲಿರುತ್ತೆ. ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯವಹಾರ ಮಾಡುವವರಿಗೂ ಒಳ್ಳೆ ರೀತಿಯಾದಂತಹ ಪ್ರತಿಫಲಗಳಿದೆ ಅಂತ ಹೇಳುವಂಥದ್ದು ಕಂಡು ಬರುತ್ತೆ. ಇನ್ನು ಹೊಸ ವಾಹನವನ್ನು ಖರೀದಿ ಮಾಡುವಂತಹ ಯೋಗವು ಕೂಡ ಈ ಸಂದರ್ಭದಲ್ಲಿರುತ್ತೆ. ಇನ್ನು ತೆಕೊಂಡಂತಹ ಭೂಮಿಯಲ್ಲಿ ಕೃಷಿ ಕಾರ್ಯಗಳನ್ನು ಅಥವಾ ಇನ್ನಿತರ ಕೆಲವಷ್ಟು ಕೆಲಸ ಕಾರ್ಯಗಳ ಮೂಲಕವಾಗಿ ನೀವು ಮುಂದುವರಿಯುವಂತಹ ಯೋಗವು ಕೂಡ ಈ ಸಂದರ್ಭದಲ್ಲಿರುತ್ತೆ ಅಂತ ಹೇಳುವಂಥದ್ದು ಕಂಡು ಬರುತ್ತೆ. ಇನ್ನು 9ನೇ ಸ್ಥಾನದಲ್ಲಿರ್ತಕ್ಕಂತಹ ಗುರುವು ಒಳ್ಳೆ ರೀತಿಯಾದಂತಹ ಭಾಗ್ಯವನ್ನ, ಶಕ್ತಿಯನ್ನ, ಯೋಗಗಳನ್ನ ಕರುಣಿಸುವಂತಹ ಎಲ್ಲ ಲಕ್ಷಣಗಳು ಕೂಡ ಈ ಸಂದರ್ಭದಲ್ಲಿರುತ್ತೆ. ಎಷ್ಟೋ ಸಮಯದಿಂದ ಏನೋ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇರ್ತೀರಿ. ಆ ಒಂದು ಕೆಲಸ ಕಾರ್ಯದಲ್ಲಿ ಸರಿಯಾದಂತಹ ದಿಶೆಯಲ್ಲಿ ಸರಿಯಾದಂತಹ ಗುರಿಯನ್ನು ತಲುಪಬೇಕು ಅಂತ ಹೇಳುವಂತ ಪ್ರಯತ್ನವನ್ನು ಮಾಡ್ತಾ ಇರುವಂತಹ ಒಂದು ಕಾಲಘಟ್ಟ ಇದಾಗಿರೋದ್ರಿಂದಾಗಿ ಎಲ್ಲಾ ವಿಷಯದಲ್ಲಿಯೂ ಕೂಡ ನೆಗ್ಲೆಕ್ಟ್ ಮಾಡದೇನೆ
ಇದ್ದೇನೆ. ಸ್ವಲ್ಪ ಆಲೋಚನೆ ಮಾಡಿಕೊಂಡು ಗಡಿಬಿಡಿಯಾಗಿ ನಿರ್ಧಾರಗಳನ್ನು ತೆಕ್ಕೊಂಡು ಮುಂದುವರಿಯುವಂಥದ್ದು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳುವಂಥದ್ದು ಕಂಡು ಬರುತ್ತೆ. ಇನ್ನು 10ನೇ ಸ್ಥಾನದಲ್ಲಿರ್ತಕ್ಕಂತಹ ಅಷ್ಟಮಾಧಿಪತಿ ಆದಂತಹ ಕುಜನಿಂದಾಗಿ ಸಣ್ಣ ಪುಟ್ಟ ಆಪತ್ತು ವಿಪತ್ತುಗಳು ಕೂಡ ನಿಮ್ಮ ವಾಹನ ಚಲಿಸುವಾಗಿರಬಹುದು, ರಸ್ತೆ ದಾಟುವಾಗಿರಬಹುದು ಅಥವಾ ಕರೆಂಟಿನಿಂದಾಗಿರಬಹುದು ಬರುವಂತಹ ಸಾಧ್ಯತೆಗಳಿದೆ ಅಂತ ಹೇಳುವಂಥದ್ದು ಕಂಡು ಬರುತ್ತೆ. ಇನ್ನು ನ್ಯಾಯಾಲಯ ತೀರ್ಮಾನಕ್ಕೆ ಸಂಬಂಧಪಟ್ಟು ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಷಯದಲ್ಲಿ ದಾಖಲೆ ಪತ್ರಗಳು ಈ ಎಲ್ಲ ವಿಷಯಗಳಲ್ಲಿಯೂ ಕೂಡ ಸಣ್ಣ ಪುಟ್ಟ ವಿರೋಧಗಳು ಅಥವಾ ಹಿಮ್ಮುಖವಾದಂತಹ ಕೆಲವಷ್ಟು ಪ್ರಯತ್ನ ಮಾಡಿದ್ರೂ ಏನು ಪ್ರಯೋಜನ ಆಗ್ತಾ ಇಲ್ವಲ್ಲ ಅಂತ ಹೇಳುವಷ್ಟು ಯೋಚನೆಗಳು ಕೂಡ ಬರುವಂತ ಸಾಧ್ಯತೆಗಳಿರುತ್ತೆ. ದಾಖಲೆ ಪತ್ರಗಳನ್ನೆಲ್ಲ ನಷ್ಟವಾಗುವಂತ ಸಾಧ್ಯತೆಗಳಿರೋದ್ರಿಂದಾಗಿ ಸೂಕ್ಷ್ಮವಾಗಿ ಇಟ್ಕೊಂಡು ಅಥವಾ ಮಾಡುವಂತ ವ್ಯವಹಾರದಲ್ಲಿ ಕೆಲವಷ್ಟು ದಾಖಲೆ ಪತ್ರಗಳಲ್ಲಿ ಮೋಸ ಆಗುವಂತದ್ದು ಕೂಡ ಅವಕಾಶಗಳಿರುವಂತ ಒಂದು ಲಕ್ಷಣಗಳಿರೋದ್ರಿಂದ ಆ ವಿಷಯದಲ್ಲಿ ಸ್ವಲ್ಪ ಜಾಗೃತೆ ಇದ್ದಷ್ಟು ಅನುಕೂಲ ಅಂತ ಹೇಳುವಂಥದ್ದು ಕಂಡು ಬರುತ್ತೆ. ಇದಿಷ್ಟೆಲ್ಲ ಗ್ರಹ ಸ್ಥಿತಿಗಳು ಅನುಕೂಲವಾಗಿದೆ ಅಥವಾ ಅನಾನುಕೂಲವಾಗಿದೆಯೋ ದೋಷ ಫಲವೇ ಜಾಸ್ತಿ ಇರೋದ್ರಿಂದಾಗಿ ಇದನ್ನೆಲ್ಲ ಎದುರಿಸಲಿಕ್ಕೆ ನಮ್ಮ ಮನುಷ್ಯ ಪ್ರಯತ್ನದಿಂದಲೋ ಅಥವಾ ನಾವೇನೋ ಮಾಡ್ಕೊಂಡು ಎದುರಿಸ್ಬಿಡ್ತೇವೆ ಅಂತ ಹೇಳುವಂತಹ ವಿಷಯವು ಸುಳ್ಳು. ಭಗವಂತನ ಅನುಗ್ರಹ, ಭಗವಂತನ ಆಶೀರ್ವಾದ, ಭಗವಂತನ ಬಲ, ದೈವಾನುಗ್ರಹ ಇದ್ರೆ ಖಂಡಿತವಾಗಿ ಯಾವ ಸಂಕಷ್ಟ ಇರಬಹುದು, ದುರಿತ ದಾರಿದ್ರ್ಯಗಳಿರಬಹುದು, ಖಂಡಿತವಾಗಿ ಎದುರಿಸಲಿಕ್ಕೆ ಅನುಕೂಲ ಆಗುತ್ತೆ. ಯಾವ ರೀತಿ ಅಂತ ನೋಡುವುದಾದ್ರೆ ಸೆಪ್ಟೆಂಬರ್ 18ನೇ ತಾರೀಕು ಪೌರ್ಣಿಮೆ ಇರೋದ್ರಿಂದ ಆ ವಿಶೇಷವಾದಂತಹ ದಿವಸ ಅಘೋರ ರುದ್ರ ಹೋಮವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ. ಬಂದಿರತಕ್ಕಂತಹ ಸಕಲ ಸಂಕಷ್ಟಕ್ಕೂ ಭಗವಂತನ ಒಂದು ನಾಮಸ್ಮರಣೆ ಅಥವಾ ಭಗವಂತನಲ್ಲಿ ಮಾಡುವಂತಹ ಯಜ್ಞದಿಂದಾಗಿ ಒಳ್ಳೆಯ ರೀತಿಯಾದಂತಹ ಫಲವನ್ನು ನಮಗೆ ಸಿಗುವಂತಹ ಎಲ್ಲ ಅನುಕೂಲವೂ ಕೂಡ ಇರುತ್ತದೆ. ಈ ಹೋಮದಲ್ಲಿ ನೀವೇನಾದ್ರೂ ಭಾಗಿಯಾಗಬೇಕು ಅಂತಿದ್ರೆ ನಿಮ್ಮ ಹೆಸರು, ರಾಶಿ ಗೊತ್ತಿದ್ರೆ ರಾಶಿ, ನಕ್ಷತ್ರಗಳು, ಗೋತ್ರ, ಅದೇ ರೀತಿ ನಿಮ್ಮ ವಿಳಾಸವನ್ನು ಕೂಡ ನೀವು ಕಳಿಸ್ಕೊಡ್ಬೇಕಾಗ್ತದೆ ಕೆಳಗಡೆ ಕಾಣಿಸುವಂತ ನಂಬರ್ಗೆ. ಅವತ್ತಿನ ದಿವಸ 9:00 ಹೋಮ ಆರಂಭವಾಗುವಂತದ್ದನ್ನ, ಅದೇ ರೀತಿಯಾಗಿ ಲೈವ್ ನಲ್ಲಿ ನಿಮ್ಮ ಹೆಸರು ಸಂಕಲ್ಪವಾಗುವಂತದ್ದನ್ನು ಕೂಡ ನೀವು ಕಾಣಬಹುದು. ಹೋಮ ಮುಗಿದ ನಂತರ ಪೂರ್ಣಾಹುತಿಯ ಸಂದರ್ಭದಲ್ಲಿ ಬಂದಿರತಕ್ಕಂತಹ ಯಾವುದೇ ದೋಷ ದುರಿತಗಳಿದ್ರೂ ಕೂಡ ನಿವಾರಣೆ ಮಾಡಿ ಒಳ್ಳೆ ರೀತಿಯಾದಂತಹ ಅವಕಾಶಗಳನ್ನಿರಬಹುದು, ನಿಮಗೆ ಬಂದಿರತಕ್ಕಂಥ ಏನೇ ಸಂಕಷ್ಟಗಳಿರ್ಬೋದು ಆ ಪ್ರಾರ್ಥನೆಯನ್ನ ಭಗವಂತನಲ್ಲಿ ಮಾಡಿ ಖಂಡಿತವಾಗಿ ಆ ಭಗವಂತನ ಅನುಗ್ರಹದಿಂದ ಒಳ್ಳೆಯದಾಗುವುದರಲ್ಲಿ ಯಾವುದೇ ಸಂಶಯವೂ ಕೂಡ ಇರೋದಿಲ್ಲ. ಈ ಒಂದು ಹೋಮದಲ್ಲಿ ಭಾಗಿಯಾಗಬೇಕಿದ್ರೆ ಒಂದು ಸಣ್ಣ ಮೌಲ್ಯ ಇರ್ತದೆ, 1,001 ರೂಪಾಯಿಯನ್ನ ಕೆಳಗೆ ಕಾಣಿಸುವಂತ ನಂಬರ್ಗೆ ಫೋನ್ ಪೇ ಮುಖಾಂತರವಾಗಿ ನೀವು ಕಳಿಸ್ಕೊಟ್ರೆ ನಿಮಗೆ ನಿಮ್ಮ ವಿಳಾಸಕ್ಕೆ ಪ್ರಸಾದವನ್ನು ಕೂಡ ಕಳಿಸುವಂತ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಅದೇ ರೀತಿಯಾಗಿ ಬಂದಿರತಕ್ಕಂತಹ ಸಕಲ ಸಂಕಷ್ಟವೆಲ್ಲ ನಿವಾರಣೆ ಆಗಲಿ ಅಂತ ಹೇಳುವಂತ ಪ್ರಾರ್ಥನೆಯನ್ನು ಕೂಡ ಮಾಡುವಂಥದ್ದು ಇರುತ್ತೆ. ಅದೇ ರೀತಿಯಾಗಿ 12ನೇ ಸ್ಥಾನವನ್ನು ನೋಡುವುದಾದ್ರೆ ಇರ್ತಕ್ಕಂತಹ ಬುಧ ಮತ್ತು ರವಿಯಿಂದಾಗಿ ಇನ್ನು ಜನ್ಮ ರಾಶಿಗೂ ಕೂಡ ಬುಧನ ಪ್ರವೇಶವೂ ಆಗುವಂಥದ್ದು ಇರುತ್ತೆ. ತನ್ನ ಸ್ವಕ್ಷೇತ್ರದಲ್ಲೇ ಇರತಕ್ಕಂತಹ ರವಿಯಿಂದಾಗಿ 12ನೇ ಸ್ಥಾನ ಪಾಪಂ ವೇಂಚ ಪತನಂ ನಿರಯೇ ವಾಮಮಂಬಕಂ ಸ್ಥಾನಭ್ರಂಶಂಚ ವೈಕಲ್ಯಂ ದ್ವಾದಶೇನ ವಿಚಿಂತೆಯೇ. 12ನೇ ಸ್ಥಾನ ಅಂತ ಹೇಳುವಂತ ಸ್ಥಾನಭ್ರಂಶ ರಾಶಿ ಆಗಿರೋದ್ರಿಂದಾಗಿ ಮಾಡುವಂತಹ ಉದ್ಯೋಗ ಅಥವಾ ಇರ್ತಕ್ಕಂತಹ ಸ್ಥಾನಮಾನ ಅಥವಾ ಇರ್ತಕ್ಕಂತಹ ಗೌರವ ಸಮಾಜದಲ್ಲಿ ಯಾವ ರೀತಿಯಾಗಿದೆಯೋ ಆ ಒಂದು ಸ್ಥಾನಮಾನಕ್ಕೆ ಸಣ್ಣ ಪುಟ್ಟ ಚ್ಯುತಿಗಳು ಕೂಡ ಬರುವಂತಹ ಸಾಧ್ಯತೆಗಳಿರೋದ್ರಿಂದ ಸ್ವಲ್ಪ ಆದಷ್ಟು ಭಗವಂತನ ನಾಮಸ್ಮರಣೆಯನ್ನು ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಕೆಲವಷ್ಟು ದುಷ್ಟರ ಸಹವಾಸದಿಂದ ದೂರ ಇದ್ದಷ್ಟು ಅನುಕೂಲವಾದಂತಹ ಫಲವನ್ನ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಗುರುವಿನಿಂದಲೂ ಅದೇ ರೀತಿಯಾಗಿ ಅಘೋರ ರುದ್ರನಿಂದನೂ ಕೂಡ ನೀವು ಗಳಿಸಲಿಕ್ಕೆ ಸಾಧ್ಯ ಅಂತ ಹೇಳುವಂಥದ್ದನ್ನ ಈ ಮೂಲಕವಾಗಿ ಹೇಳ್ತಾ ಇದ್ದೇನೆ ವೀಕ್ಷಕರೇ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಫಲಾಫಲಗಳು ನಿಮಗೆ ದೊರಕಲಿ ಅಂತ ಹೇಳುವಂತಹ ಪ್ರಾರ್ಥನೆಯನ್ನ ನನ್ನ ಆರಾಧ್ಯ ದೇವರಲ್ಲಿ ಕೂಡ ನಾನು ಮಾಡ್ತೇನೆ. ತಮ್ಗೆಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್. ವೀಕ್ಷಕರೇ, ಸಾಕಷ್ಟು ಜನ ನಾನಾ ರೀತಿಯಾದಂತಹ ಸಕಲ ಸಂಕಷ್ಟಗಳಿದೆ, ಕಷ್ಟ ನಷ್ಟಗಳಿದೆ, ಯಾವ ರೀತಿಯಾದಂತಹ ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಗೊತ್ತಾಗ್ತಾ ಇಲ್ಲ ಅಥವಾ ಯಾವ ರೀತಿ ನಾವು ಮುಂದುವರಿಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಪ್ರತ್ಯೇಕವಾದಂತಹ ಸರಿಯಾದಂತಹ ನಿಮ್ಮ ಜಾತಕ ಇದ್ರೆ ಜಾತಕ, ಅದಲ್ಲ ಅಂತಾದ್ರೆ ವ್ಯಕ್ತಿಗತವಾದಂತಹ ಚಿಂತನೆಯಿಂದ ಬಂದಂತಹ ಸಮಸ್ಯೆಯನ್ನು ಅರ್ಥಕೊಂಡು ಪರಿಹಾರವನ್ನು ನಾವು ಮಾಡ್ಕೊಳ್ಬಹುದು. ನೀವು ಫೋನ್ ಮುಖಾಂತರವಾಗಿ ಸಾಕಷ್ಟು ಜನ ಕೇಳ್ತಾ ಇದ್ದೀರಿ, ಫೋನ್ ಮುಖಾಂತರವಾಗಿ ನಾವು ಉತ್ತರ ಕೊಡಕ್ ಆಗಲ್ಲ ಆ ವಿಷಯಗಳ ಬಗ್ಗೆ. ನೇರವಾಗಿ ಬಂದ್ರೆ ನಾವು ಅದಕ್ಕೆ ಬೇಕಾದಂತಹ ಪರಿಹಾರವನ್ನು ಕಂಡುಕೊಳ್ಳಬಹುದು. ಅದೇ ರೀತಿಯಾಗಿ ಸಾಮಾನ್ಯ ಜನರಿಗೂ ಕೂಡ ಈ ಜ್ಯೋತಿಷ್ಯ ಶಾಸ್ತ್ರ ಅಂತ ಹೇಳುವಂಥದ್ದು ಬರೇ ದುಡ್ಡಿರುವವರಿಗಷ್ಟೇ ಅಲ್ಲ ಅಥವಾ ದುಡ್ಡು ಇಲ್ಲದೆ ಇರುವವರಿಗೆ ಇಲ್ಲ ಅಂತ ಹೇಳುವಂಥದ್ದು ಅಲ್ಲ. ಜ್ಯೋತಿಷ್ಯ ಶಾಸ್ತ್ರ ದುಬಾರಿಯೂ ಅಲ್ಲ, ಜ್ಯೋತಿಷ್ಯ ಶಾಸ್ತ್ರ ಅಗ್ಗವೂ ಅಲ್ಲ. ಹಾಗಾಗಿ ಎಲ್ರಿಗೂ ಕೂಡ ಪರಿಹಾರ ಮಾಡಲಿಕ್ಕೆ ಇರ್ತಕ್ಕಂಥ ಅವಕಾಶಗಳು ಸಿಗಲಿ ಅಂತ ಹೇಳುವಂಥ ದೃಷ್ಟಿಯಿಂದ ಸೆಪ್ಟೆಂಬರ್ 18ನೇ ತಾರೀಕು ಅಘೋರ ರುದ್ರ ಹೋಮವನ್ನು ಸಂಕಲ್ಪ ಮಾಡಿದ್ದೇನೆ. ಈ ಮೊದಲು ವಿಡಿಯೋದಲ್ಲಿ ನಾನು ಹೇಳಿರೋ ಪ್ರಕಾರವಾಗಿ ಯಾರ್ಯಾರಿಗೆ ಭಾಗವಹಿಸಬೇಕು ಅಂತ ಹೇಳುವಂತಹ ಮನಸ್ಸಿದೆ ಅವರೆಲ್ಲರೂ ಕೂಡ ಕೆಳಗೆ ಕಾಣಿಸುವಂಥ ನಂಬರ್ಗೆ ನಿಮ್ಮ ಹೆಸರು, ನಕ್ಷತ್ರ, ರಾಶಿ, ಗೋತ್ರ, ಅದೇ ರೀತಿ ವಿಳಾಸವನ್ನು ಕಳಿಸ್ಕೊಡಿ. 1,001 ರೂಪಾಯಿ ಸಣ್ಣ ಮೌಲ್ಯ ಇರುತ್ತೆ, ಅದನ್ನು ನೀವು ಪಾವತಿಸಬೇಕಾಗುತ್ತೆ. ಪ್ರಸಾದವನ್ನು ನಾನು ಕಳಿಸ್ಕೊಡ್ತೇನೆ. ಪ್ರಸಾದವನ್ನು ಪ್ರತಿನಿತ್ಯ ಧಾರಣೆ ಮಾಡಿ ಭಗವಂತನನ್ನ ಮೊರೆ ಹೋಗಿ, ಅದನ್ನು ಬಿಟ್ಟು ಅರ್ಧ ಗಂಟೆಲಿ ಪರಿಹಾರ, 1 ಗಂಟೆಲಿ ಪರಿಹಾರ, ಇವೆಲ್ಲ ಏನು? 24 ಗಂಟೆಲಿ ಪರಿಹಾರ, ಇವೆಲ್ಲ ಆಗದೇ ಇರುವಂಥ ವಿಷಯಗಳು. ಇದರಲ್ಲಿ ಈಗಾಗಲೇ ಸಾಕಷ್ಟು ಜನ ದುಡ್ಡನ್ನ, ಸಮಯವನ್ನ
ಎಲ್ಲ ಕಳ್ಕೊಂಡಿರ್ತೀರಿ. ಸ್ವಲ್ಪ ವಿವೇಚನೆಯಿಂದ ಯೋಚನೆ ಮಾಡಿಕೊಂಡು ಸರಿಯಾದಂತಹ ಒಂದು ದಾರಿಯಲ್ಲಿ ಪರಿಹಾರವನ್ನು ಕಂಡುಕೊಳ್ಳಿ. ಇದರಿಂದಾಗಿ ಜ್ಯೋತಿಷ್ಯ ಶಾಸ್ತ್ರಕ್ಕೂ ಅಪವಾದ ಬಂದ್ಬಿಡುತ್ತೆ, ದೇವ್ರ ಮೇಲೂ ವಿರಕ್ತಿ ಬಂದ್ಬಿಡುತ್ತೆ. ಇದೆಲ್ಲ ಯಾಕೆ? ತಾವೆಲ್ಲರೂ ಕೂಡ ಈ ಒಂದು ವಿಶೇಷವಾಗಿ ಹೋಮದಲ್ಲಿ ಭಾಗಿಯಾಗಿ ಭಗವಂತನ ಕೃಪೆಗೆ ಪಾತ್ರರಾಗಿ ಅಂತ ಈ ಮೂಲಕವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಹೋಮದ ಪ್ರಯೋಜನವನ್ನು ತಾವೆಲ್ಲರೂ ಕೂಡ ಪಡ್ಕೊಳ್ಳಿ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್.